ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ನನ್ನ ವ್ಯೂವರ್ಸ್ಗೆ ಏನು ಅಂತ ಕೇಳ್ತೀನಿ ಅಂದ್ರೆ ಸಾರಿ ರೀ, ಭಾಳ ಸಮ್ ರೀಸನಿಂದ ನಾನು ಲಾಗ್ಸ್ನ ಮಾಡೋದು ಸ್ಟಾಪ್ ಮಾಡಿದ್ದೆ. ಇವು ನೋಡ್ರಿ ಆ್ಯಕ್ಚುಲಿ ಹಳೆ ವೀಡಿಯೋಸ್, ಬಟ್ ನಾನು ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿಲ್ಲ, ಅವನ್ನ ಎಲ್ಲ ನಾನು ಹಾಕಾಕತ್ತೀನಿ ನೋಡ್ರಿ. ಇನ್ನು ಮುಂದೆ ಆದಷ್ಟು ನಾನು ಕಂಟಿನ್ಯೂ ಆಗಿ ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ ಗೈಸ್. ನಾನು ಊರಿಗೆ ಹೋಗಿದ್ವಲ್ಲ ಅವಾಗಿಂದ ಸ್ವಲ್ಪ ಸ್ನ್ಯಾಕ್ಸ್ ಹೋಗ್ಬೇಕಂತಂದು ಅಲ್ಲಿ ನೂಡಲ್ಸ್ ಅದು ತಿಂದ್ವಿ, ಚಲೋ ಇತ್ತು. ಆಮ್ಯಾಗ ಮನೆಗೆ ಬಂದ ತಕ್ಷಣ ನೋಡ್ರಿ ಈ ಕಡೆ ಹೊರಗಿಂದ ಯಾವ ಸೈಡ್ ನಾನು ಹೋಮ್ ಟೂರ್ ಮಾಡಿದ್ದೆ ಅಲ್ರಿ ಅದನ್ನೆಲ್ಲ ಫುಲ್ ಡೆಮಾಲಿಷ್ ಮಾಡಿ ಮತ್ತೆ ಕಟ್ಟಾಕತ್ತೀವಿ ರೀ. ಈ ಸೈಡ್ ಕಂಪ್ಲೀಟ್ ಆಯ್ತು, ಮತ್ತು ಆ ಸೈಡ್ದಾಗ ಮಾಡತ್ತೀವಿ. ಆ್ಯಕ್ಚುಲಿ ಅರ್ಧ ಯಾಕೆ ಕಟ್ಟಿ ಅರ್ಧ ಯಾಕೆ ಬಿಟ್ಟಿದ್ವಿ ಅಂದ್ರೆ ನಮಗೆ ಇರಾಕ್ ಜಾಗ ಬೇಕಲ್ರಿ, ಮತ್ತು ಅದಕ್ಕೆ ಈ ಕಡೆ ದೇವ್ರು ಈ ಕಡೆ ಶಿಫ್ಟ್ ಆಗೈತೆ ನೋಡ್ರಿ ಗೈಸ್. ಅವತ್ತು JCB ಬಂದಿತ್ತು ಫುಲ್ ಎಲ್ಲ ಏನು ಮಾಡಕ್ಕೆ. ಅಲ್ಲೇನು ಇಟ್ಟಂಗಿದ್ದು ಗಾಡಿ ಕಾಣುತ್ತಲ್ರಿ ಅದನ್ನ ನೋಡ್ರಿ ನಮ್ಮ ರೂಮ್ ಮ್ಯಾಗ ಕಾಣಿಸಕತ್ತೈತಲ್ರಿ, ಅದನ್ನ ನೀವು ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗತ್ತೆ ರೀ. ಈಗ ಅವತ್ತು ಗುರುವಾರ ಇತ್ತು. ಇದು ನೋಡ್ರಿ ನಮ್ಮ ಮುತ್ತೆಂದ ಅಜ್ಜಂದ ಅಂದ್ರೆ ನಮ್ಮ ಮನೆಯವ್ರ ಅಜ್ಜನ ಗದ್ಗಿ. ಇದು ಏನೈತಲ್ಲ ಫಸ್ಟ್ ಸಮಾಧಿ ನಮ್ಮ ಮಾಮ ಅವ್ರ ಸಮಾಧಿ ರೀ. ಇಲ್ಲಿ ಬರ್ದೈತೆ ನೋಡ್ರಿ ಗೈಸ್, ಶೇಷಪ್ಪಯ್ಯ ದಿಗಂಬರ ಮಠ ಅಂತಂದು ಅವ್ರು ತೀರ್ಕೊಂಡಿದ್ದು 2005 ಆಮ್ಯಾಗ ಈ ಸೈಡ್ ನಮ್ಮ ಸಣ್ಣ ಮಾಮ ಅವ್ರದ್ದು ನಿಂಗಪ್ಪಯ್ಯ ಅಜ್ಜನವರ ಗದ್ದಿಗೆ ಅಂತಂದು ಬರ್ದೈತಲ್ಲ ಅದು ಇದು. ಅವರು 2008 ತೀರ್ಕೊಂಡ್ರು. ಆಮ್ಯಾಗ ಇಲ್ಲಿ ಹಿಂದಿಂದ ಏನು ಸಾಲ್ಕು ಕಂಟಿನ್ಯೂ ಕಾಣಿಸ್ತಾವಲ್ರಿ, ಇವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಾಗ ಯಾರ್ಯಾರು ತೀರ್ಕೊಂಡಿರ್ತಾರಲ್ಲ ಅವ್ರ ಗದ್ಗಿಗಳ್ರಿ ಅವು. ಏನೋ ನಮ್ದು ಫ್ಯಾಮಿಲಿ ಒಳಗೆ ಇದಾತಂದ್ರೂ ಇಲ್ಲೇ ಇದು ಮಾಡ್ತಾರೆ ಅಂತ್ಯಕ್ರಿ. ಅದು ಎಲ್ಲ ನಮ್ಮ ಅತ್ತೆಯವರು ನಾನು ನನ್ನ ಮಗಳು ಹೋಗಿದ್ವಿ. ಆಮ್ಯಾಗ ಸಂಜೆ ಪೂಜೆ ಸಾಯಂಕಾಲದ ನೋಡ್ರಿ ಶಿವರಾತ್ರಿದ್ದು ನನ್ನ ಮಗಳು ಸಣ್ಣ ಸೇವೆ ಮಾಡಾಕತ್ತಾಳೆ. ಇಲ್ಲೆಲ್ಲ ಹುಡುಗರದು ಬಂದಿದ್ದು ಬಾರಿಸೋದು ಎಲ್ಲ ಮಾಡಾಕತ್ತಿದ್ದೆ. ಆಮ್ಯಾಗ ನನ್ನ ಮಗ ರೀ, ಅಂದ್ರೆ ನಮ್ಮ ಅಕ್ಕನ ಮಗ ಸಣ್ಣವ ಪೂಜೆ ಮಾಡಿದ್ದ ಫಸ್ಟ್. ಅವ್ರು ನೋಡ್ರಲ್ಲ ಮತ್ತೆ ಪಾಪ ಕಣ್ಣಿಗೆ ಬಿಡುತ್ತೆ, ಈಕಿ ಭಾಳ ಇದ್ರಿ ಅಲ್ಲೇ. ಆಮ್ಯಾಗ ರಂಗೋಲಿ ಹಾಕಾಕತ್ತಿದ್ದೆ ನೋಡ್ರಿ ಗೈಸ್. ಸಾಯಂಕಾಲ ರಾತ್ರಿ ಟೈಮ್ನಾಗ ಎಲ್ಲ ಬರ್ತಾರಲ್ಲ ಅಂತಂದು ಈಕೆ ಹಾಕಾಕತ್ತಿಲ್ಲ, ನಾನು ಹಾಕ್ತೀನಿ ಅಂತಂದು. ಸೊ ಹಾಕಿದ್ದು ಚಂದ ಅಂದ್ರೆ ಮಸ್ತಾಗಿತ್ತು ರೀ ಗೈಸ್ ರಂಗೋಲಿ. ಆದರೆ ಏನೈತಲ್ಲ ಶಿವರಾತ್ರಿದು ಲೈಟಿನ ಸಂಬಂಧ ಹಂಗೆ ಕಾಣಿಸತೈತೆ ರೀ ನಿಮಗೆ. ಮಸ್ತ್ ಅಂದ್ರೆ ಆಗಿತ್ತು ರೀ, ಭಾರಿ ಆಗಿತ್ತು. ನಾನು ನಮ್ಮ ಅಕ್ಕ ಸೇರಿಸಿ ಇಬ್ಬರು ಹಾಕಿವಿ ನೋಡ್ರಿ ರಂಗೋಲಿ ನಮ್ಮ ಮನೆ ಹೊರಗಿಂದ. ಗೈಸ್ ಈ ಕಡೆ ಮಮ್ಮಿಗೂ ಹೆಲ್ತ್ ಪ್ರಾಬ್ಲಮ್ಮ, ಅಜ್ಜಿಗೂ ಹೆಲ್ತ್ ಪ್ರಾಬ್ಲಮ್ಮ. ಸೊ ನನಗೆ ಕಂಟಿನ್ಯೂಯೇಷನ್ ಆಗಿ ಲಾಗ್ ಮಾಡೋಕೆ ಆಗವಲ್ತ್ರಿ, ಮನಸ್ಸೂ ಇಲ್ಲ, ಅದಕ್ಕೆ ನಾನು ಲಾಗ್ ಮಾಡಿಲ್ಲ. ನಿಮಗೆ ಇದೇ ರೀತಿ ಮತ್ತು ಯಾವ ರೀತಿ ಕಂಟೆಂಟ್ ಬೇಕಂತಂದು ಕಮೆಂಟ್ ಮಾಡಿರಿ. ಪಕ್ಕ ನಾನು ನೆಕ್ಸ್ಟ್ ಟೈಮ್ನಾಗ ಅದೇ ಕಂಟೆಂಟು ನಿಮ್ಮ ಮುಂದೆ ತರಕ್ಕೆ ಟ್ರೈ ಮಾಡ್ತೀನಿ ರೀ. ಆಮ್ಯಾಗ ಯಾರೋ ಒಬ್ರು ಕೇಳಿದ್ರೆ ನಿಮ್ಮ ಡ್ರೆಸ್ ಕಲೆಕ್ಷನ್ ತೋರಿಸ್ರಿ ಅಂತ. ನನ್ನ ಡ್ರೆಸ್ ಕಲೆಕ್ಷನ್ ತೋರಿಸೋದೇನು ದೊಡ್ಡ ಅಗಾದಲ್ರಿ, ಅವೆಲ್ಲ ಕಿತ್ತಿ ವಾಪಸ್ ಮಡ್ಚೋದು ನನಗೆ ಭಾಳ ದೊಡ್ಡ ಕೆಲಸ ನೋಡ್ರಿ ಗೈಸ್. ಅದಕ್ಕೆ ಆಮ್ಯಾಗ ಸ್ಕೂಲ್ ವರ್ಕ್ನಾಗೂ ಸ್ವಲ್ಪ ಬ್ಯುಸಿ ಆಗಿದ್ದು ನಾನು, ಅದು ಟೈಮ್ ಸಿಗವಲ್ತ್ರಿ ನನಗೆ. ಆಮ್ಯಾಗ ಪ್ಲೀಸ್ ರೀ ಗೈಸ್ ಸ್ಕಿಪ್ ಮಾಡಲಾರ್ದ ನನ್ನ ವೀಡಿಯೋಸ್ ನೋಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಇನ್ನು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಅದು ಹೇಳಿರಿ, ಡೈಲಿ ಲಾಗ್ಸ್ ಬರ್ತಾವೆ ಇನ್ನು ಮುಂದೆ. ಇಷ್ಟು ದಿನ ಯಾಕೆ ಬಿಟ್ಟಿದ್ದೆ ಅಂದ್ರೆ ಇದೊಂದೇ ರೀಸನ್ ನೋಡ್ರಿ, ಹೇಳಿದ್ನಲ್ರಿ ಗೈಸ್, ಹೆಲ್ತ್ ಪ್ರಾಬ್ಲಮ್ಮ ಮನ್ಯಾಗ ಸಮ್ ಇಶ್ಯೂಸ್ ಆಗಿದ್ದು. ಸೊ ಅದಕ್ಕೆ ನಾನು ಇರಲಿ ಬಿಡು ಅಂತಂದು ಕ್ವಿಟ್ ಮಾಡಿದ್ದೆ. ಶಿವರಾತ್ರಿದ್ದು ಪೂಜೆ ನೋಡ್ರಿ, ಇದು 5 ಪೂಜೆ ಬಂದಿದ್ದು, ಇದು 2ನೇ ಪೂಜೆ ರೀ. ಕೆಳಗೆ ಜಾಗರಣೆ ನಡೆದೈತಿ, ಬಟ್ ಗುಬ್ಬಿ ಮಕ್ಕೊಂಡಾಡ ಹೋಗೋಕ್ಕಾಗವಲ್ತು. ಸೊ ನಮ್ಮ ಊರಾಗ ಏನು ಸ್ಪೆಷಲ್ ಅಂದ್ರೆ ಶಿವರಾತ್ರಿ ದಿನ ಫುಲ್ ನೈಟ್ ಜಾಗರಣೆ ಮಾಡ್ತಾರೆ. ಅಂದರೆ ಎಲ್ಲ ಅಜ್ಜಿಗಳದ್ದು ಬಂದು ಹಾಡೋದು ಹಾಡ್ತಾರೆ ಎಷ್ಟೊತ್ತನ ಪೂಜೆ. ಮತ್ತು ಹಿಂಗೆ ಒಂದು ಇದು ಬಡ ಸ್ವಾಮಿಗಳಿಗೆ ಕೇಳ್ಕೊಂಬರ್ಬೇಕಂತ್ರಿ 5 ಪೂಜೆ 9 ಪೂಜೆ ಹಿಂಗೆ ಬಂದಿರ್ತಾವಂತ. ಈ ಸಲ ಏನೋ ಮೇ ಬಿ 5 ಪೂಜೆ ಬಂದಾವಂತ. ಸೊ ತೆಳಗೆ ಮಾಡಕತ್ತಾರ ಪೂಜೆ, 1ನೇ ಪೂಜೆದ ಲಾಗ್ ಐತಿ, ಬರ್ತೈತಿ ನೆಕ್ಸ್ಟ್. ಆಮ್ಯಾಗ ಇನ್ನೂ 4 ಪೂಜೆದಂತೂ ನಾನು ರಾತ್ರಿ ಹೋಗಿದ್ನಿ ಅಂದ್ರೆ ಅಂತೀನಿ. ಅಂದರೆ ಇಲ್ಲೇ ರೂಮ್ನಾಗ
ಅದಿನೆಲ್ಲ ಈ ಗುಬ್ಬಿ ಸಂಬಂಧ ನೋಡ್ರಿ ಮಕ್ಕೊಂಡಾಳ. ಸೊ ಆಕಿನ ಬಿಟ್ಟು ಹೋಗ್ಬೇಕಲ್ಲ, ಯಾರಾದರೂ ಮ್ಯಾಗ ಬಂದ್ರೆ ಹೋಗ್ತೀನಿ ರೀ, ಇಲ್ಲಾಂದ್ರೂ ಹೋಗಂಗಿಲ್ಲ. ಹೇಳ್ತೀನಿ ರೀ ವಿಡಿಯೋಸ್ ಮಾಡಕ್ಕೆ. ಸೊ ಲೇಟಾಗಿ ಬರ್ತೈತ್ರಿ, ಡೋಂಟ್ ಸಾರಿ ಫಾರ್ ದ್ಯಾಟ್ ರೀ. ಆಮ್ಯಾಗ ಹೆಂಗೆ ಬರಾಕತ್ತಾವ ಅಂತಂದು ವಿಡಿಯೋಸ ಕಮೆಂಟ್ ಮಾಡಿರಿ.